ದೇಶವಾಸಿಗಳಿಗೆ ಮೋದಿ ಸರ್ಕಾರ ಬಿಗ್ ಗಿಫ್ಟ್ ನೀಡಿದೆ. ಅಡುಗೆ ಅನಿಲದ ಸಿಲಿಂಡರ್ ಮೇಲೆ 200 ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಲಾಗಿದೆ. ವಿರೋಧ ಪಕ್ಷಗಳಿಗೆ ಪ್ರಮುಖವಾದ ಅಸ್ತ್ರ ಇದಾಗಿತ್ತು. ಮೋದಿ ಸರ್ಕಾರ ರಚನೆ ಆದ್ಮೇಲೆ ಅಡುಗೆ ಅನಿಲದ ಸಿಲಿಂಡರ್ನ ಬೆಲೆ ವಿಪರೀತ ಏರಿಕೆಯಾಗಿದೆ. ಇದು ಮೋದಿ ಸರ್ಕಾರದ ಗಿಫ್ಟ್ ಅಂತ ಹೇಳಿ ಪದೇ ಪದೇ ಟೀಕೆಯನ್ನ ವ್ಯಕ್ತಪಡಿಸಿದ್ದನ್ನ ನಾವು ಗಮನಿಸಿದ್ವಿ. ಇನ್ಫ್ಯಾಕ್ಟ್ ನಮ್ಮ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ರಾಜ್ಯ ವ್ಯಾಪ್ತಿಯಲ್ಲಿ ಇದೇ ದೊಡ್ಡ ವಿಚಾರ ಕೂಡ ಆಗಿತ್ತು. ಇದೀಗ 200 ರೂಪಾಯಿ ಸಬ್ಸಿಡಿಯನ್ನ LPG ಸಿಲಿಂಡರ್ಗೆ ಘೋಷಣೆ ಮಾಡಿದೆ ಮೋದಿ ಸರ್ಕಾರ. ಅಡುಗೆ ಅನಿಲದ ಸಿಲಿಂಡರ್ ಮೇಲೆ 200 ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರದ ಕಡೆಯಿಂದ. ಆ ಮೂಲಕ ದೇಶವಾಸಿಗಳಿಗೆ ಮೋದಿ ಸರ್ಕಾರದ ಬಿಗ್ ಗಿಫ್ಟ್ ಇದಾಗಿದೆ. 200 ರೂಪಾಯಿ ಸಬ್ಸಿಡಿಗೆ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ಆ ಮೂಲಕ ಮಧ್ಯಮ ವರ್ಗಕ್ಕೆ ಭಾರಿ ಅನುಕೂಲ ಆಗುತ್ತೆ ಈ ಸಬ್ಸಿಡಿ ಅನ್ನೋ ನಿರೀಕ್ಷೆ. ಸಬ್ಸಿಡಿಯಿಂದ ಸರ್ಕಾರಕ್ಕೆ ಸರಿಸುಮಾರು 7,500 ಕೋಟಿ ಹೊರೆ ಆಗುತ್ತೆ. ನಾವು ಗಮನಿಸಿದ್ವಿ ಕೆಲ ವರ್ಷಗಳ ಹಿಂದೆ ಈ ಸಬ್ಸಿಡಿಯನ್ನ ಕೈ ಬಿಡುವಂತೆ ಕೂಡ ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ, ಅರ್ಹತೆ ಇದೆ, ಸಂಪೂರ್ಣವಾಗಿ ಸಿಲಿಂಡರ್ ಬೆಲೆ ಕೊಟ್ಟು ಖರೀದಿ ಮಾಡಲಿಕ್ಕೆ ಅವರು ಸಬ್ಸಿಡಿಯನ್ನ ಕೈ ಬಿಡಿ ಅಂತ ಹೇಳಿ ದೊಡ್ಡ ಅಭಿಯಾನವನ್ನೇ ನಡೆಸಲಾಗಿತ್ತು. ಇದೀಗ ಮಧ್ಯಮ ವರ್ಗದ ಮತದಾರರನ್ನ, ಇನ್ಫ್ಯಾಕ್ಟ್ ಮಧ್ಯಮ ವರ್ಗದ ಜನಸಾಮಾನ್ಯರನ್ನ ದೃಷ್ಟಿಯಲ್ಲಿಟ್ಕೊಂಡು ಈ 200 ರೂಪಾಯಿ ಸಬ್ಸಿಡಿಯನ್ನ ಘೋಷಿಸದೆ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಈ ಒಂದು ನಿರ್ಧಾರಕ್ಕೆ ಒಪ್ಪಿಗೆ ಕೂಡ ವ್ಯಕ್ತವಾಗಿದೆ. ಆ ಮೂಲಕ 7,500 ಕೋಟಿ ಹೊರೆ ಕೇಂದ್ರ ಸರ್ಕಾರಕ್ಕೆ ಈ ಒಂದು ನಿರ್ಧಾರದಿಂದ ಆಗಲಿದೆ. ಇನ್ನು ಲಭ್ಯವಾಗ್ತಿರುವ ಮಾಹಿತಿ ಪ್ರಕಾರ PM ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಮಾತ್ರ ಈ ಸಬ್ಸಿಡಿ ಅನ್ವಯ ಆಗುತ್ತೆ ಅನ್ನೋದು, ಎಲ್ರಿಗೂ ಅಲ್ಲ. ಈ ಉಜ್ವಲ ಯೋಜನೆಯಲ್ಲಿ ತಮ್ಮನ್ನು ತಾವು ರಿಜಿಸ್ಟರ್ ಮಾಡಿಕೊಂಡು ಅದರ ಫಲಾನುಭವಿಗಳಾಗಿರುವವರಿಗೆ ಮಾತ್ರ ಈ 200 ರೂಪಾಯಿಯ ಸಬ್ಸಿಡಿ ಇನ್ನು ಮೇಲೆ ಅನ್ವಯ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. 200 ರೂಪಾಯಿ ಸಬ್ಸಿಡಿ, ಅದರಲ್ಲೂ ಕೂಡ ಕಂಡೀಷನ್ ಅಪ್ಲೈ ಅನ್ನೋ ರೀತಿಯಲ್ಲಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಮಾತ್ರ ಅನ್ನೋದು. ಬಟ್ ಟೆಕ್ನಿಕಲಿ ಸ್ಪೀಕಿಂಗ್ ಲೋಕಸಭಾ ಚುನಾವಣೆ ಬೆರಳೆಣಿಕೆಯಷ್ಟು ತಿಂಗಳಿರೋ ಸಂದರ್ಭದಲ್ಲಿ ಈ ನಿರ್ಧಾರ ರಾಜಕೀಯವಾಗಿ ಯಾವ ರೀತಿ ಪರಿಣಮಿಸಬಹುದು ಅಂತ ಹೇಳಿ. ಸ್ಮಿತಾ, ಕರ್ನಾಟಕದಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಪ್ರಾಮಿಸ್, ಇಲ್ಲಿ ಆ ಸಂದರ್ಭದಲ್ಲಿ ವಿಪಕ್ಷವಾಗಿದ್ದಂತ ಕಾಂಗ್ರೆಸ್ ಕೆಲವು ಒಂದು ಆಶ್ವಾಸನೆಗಳನ್ನ ನೀಡಿತ್ತು. ಜೊತೆಗೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆಶ್ವಾಸನೆಗಳಲ್ಲಿ ಕೆಲವನ್ನ ಈಗ ಈಡೇರಿಸಲಾಗ್ತಿದೆ. ಮತ್ತೊಂದು ಆಶ್ವಾಸನೆ ಅಂದ್ರೆ ಸಿಲಿಂಡರ್ ಅನ್ನ ಕೇವಲ 500 ರೂಪಾಯಿಗೆ ಇಳಿಸ್ತೀವಿ ಅಂತ ಹೇಳಿತ್ತು. ಅದೇ ರೀತಿಯಾಗಿರ್ತಕ್ಕಂಥ ಆಶ್ವಾಸನೆಯನ್ನ ಈಗ ಮಧ್ಯಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ನೀಡ್ತಾ ಇದೆ. ರಾಜಸ್ಥಾನದಲ್ಲೂ ಕೂಡ ಅದೇ ಪ್ರಣಾಳಿಕೆಯಲ್ಲಿ ಅದನ್ನೇ ನೀಡ್ತಾ ಇದೆ. ಅಂದ್ರೆ ವಿಪಕ್ಷಗಳು ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟ್ರಾಟಜಿನ ಮಾಡ್ತಾ ಇದ್ದಾವೆ, ಈ ಸಿಲಿಂಡರ್ ಕಾರಣದಿಂದಾಗಿನೇ ಎಲ್ಲಿ ತಮ್ಮ ಪಕ್ಷಕ್ಕೆ ಮುಂದೆ ತೊಂದರೆ ಆಗಬಹುದು ಅನ್ನುವಂತ ಒಂದು ರಾಜಕೀಯ ಲೆಕ್ಕಾಚಾರ ಕೂಡ ಇದ್ರ ಹಿಂದೆ ಇರೋದನ್ನ ನಾವು ತಳ್ಳಿ ಹಾಕೋ ಆಗಿಲ್ಲ. ಹಾಗಂತ ಕೇವಲ ರಾಜಕೀಯ ಲೆಕ್ಕಾಚಾರದಲ್ಲೇ ಹೀಗಾಗಿದೆಯಾ ಅಂದ್ರೆ ಖಂಡಿತವಾಗಿ ಅಷ್ಟೇ ಅಂತಾನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಖಂಡಿತವಾಗಿ ಕೂಡ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾ ಇತ್ತು. ಸಿಲಿಂಡರ್ ಬೆಲೆಯನ್ನ 1,000ಕ್ಕೆ ಏರಿಸಲಾಗಿದೆ. ಈ ಕಾಂಗ್ರೆಸ್ ಕೂಡ ಸತತವಾಗಿ ಒಂದು ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿಯನ್ನ ಮಾಡ್ತಾನೆ ಇತ್ತು. ನಾವಿದ್ದಾಗ 500 ರೂಪಾಯಿ ಇತ್ತು, ಈಗ 1,000 ರೂಪಾಯಿ ಏರಿಕೆ ಮಾಡಿದ್ದಾರೆ, 1,000ಕ್ಕೆ ಏರಿಕೆ ಮಾಡಿದ್ದಾರೆ ಅಂತ ನಿರಂತರವಾಗಿರ್ತಕ್ಕಂಥ ಆರೋಪಗಳನ್ನ ಮಾಡ್ಲಾಗ್ತಾ ಇತ್ತು. ಎಲ್ಲೋ ಜನಮಾನಸದಲ್ಲೂ ಕೂಡ ಆ ಬಗ್ಗೆ ಅದೊಂದು ಛಾಪ್ ಮೂಡೋದಕ್ಕೆ ಶುರುವಾಗಿತ್ತು. ಅಂದ್ರೆ ಇವರು ಬಂದ ಮೇಲೆ ಈ ಒಂದು ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಆಗಿದೆಯಾ ಅಂತ. ಜೊತೆಗೆ ಈಗ ಉಜ್ವಲ ಸ್ಕೀಮ್ ನಲ್ಲಿ ಆ ಸಂದರ್ಭದಲ್ಲಿ ಸಾಕಷ್ಟು ಕುಟುಂಬಗಳಿಗೆ, ದೇಶದ 40-50% ಕುಟುಂಬಗಳಿಗೆ ಈ ಒಂದು ಉಜ್ವಲ ಯೋಜನೆಯಡಿಯಲ್ಲಿ ಸಿಲಿಂಡರ್ ಗಳನ್ನ ನೀಡಲಾಗಿದೆ. ಆ ಸಂದರ್ಭದಲ್ಲಿ ಉಚಿತವಾಗಿ ನೀಡಲಾಗಿತ್ತು ಈ ಒಂದು ಸಿಲಿಂಡರ್ ಗಳನ್ನ. ಆದ್ರೆ ಹಾಗಂತ ಅಷ್ಟೇ ಉಚಿತವಾಗಿದೆಯಾ, ಸಿಲಿಂಡರ್ ನ ಬೆಲೆ ಕೂಡ ಆಗಿರ್ಲಿಲ್ಲ. ಆದ್ರೆ ಪ್ರತಿ ತಿಂಗಳು ಅಥವಾ ಪ್ರತಿ ಒಂದು ಸಿಲಿಂಡರ್ ಖಾಲಿಯಾಗಿ ಹೊಸ ಸಿಲಿಂಡರ್ ನ ಪಡೆದುಕೊಳ್ಬೇಕಂದಾಗ ಸಂಪೂರ್ಣವಾದಂತ ಮೊತ್ತವನ್ನ ನೀಡಬೇಕಾಗಿತ್ತು. ಹಾಗಾಗಿ ಅದು ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಿತ್ತು. ಉಚಿತವಾಗಿ ಸಿಲಿಂಡರ್ ಕೊಟ್ಟಿದ್ದಾರೆ, ಇಷ್ಟು ದುಡ್ಡನ್ನ ಕೇಳಿದ್ರೆ ನಾವ್ ಎಲ್ಲಿಂದ ಕೊಡೋಣ ಅಂತ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಹೀಗಾಗಿ ಅವೆಲ್ಲ ಉದ್ದೇಶಗಳನ್ನ ಇಟ್ಟುಕೊಂಡು ನೋಡಿದಾಗ ಖಂಡಿತವಾಗಿ ಇದು ಸರ್ಕಾರಕ್ಕೂ ಕೂಡ ಒಂದು ರಿಲೀಫ್ ಅನ್ಸುತ್ತೆ. ಜೊತೆಗೆ ಜನರಿಗೂ ಕೂಡ ದೊಡ್ಡ ರಿಲೀಫ್ ಅನ್ನ ನೀಡಿರುವಂತಹ ಒಂದು ಸಂದರ್ಭ ಕಂಡು ಬರ್ತಾ ಇದೆ ಸ್ಮಿತಾ. ರೈಟ್, ಧನ್ಯವಾದ ರಾಘವೇಂದ್ರ ಗುಡಿ ಮಾಹಿತಿಗಾಗಿ.